ನಮಸ್ಕಾರ ವೀಕ್ಷಕರೇ. ಸರ್ಕಾರದ ಆಸ್ತಿ, ಸರ್ಕಾರದ ಭೂಮಿ, ಸರ್ಕಾರದ ಸಂಪತ್ತನ್ನ ರಕ್ಷಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ ಮತ್ತು ಕರ್ತವ್ಯ. ಒಂದು ವೇಳೆ ಸರ್ಕಾರದ ಭೂಮಿ ಕಬಳಿಕೆ ಆಗಿದ್ರೆ, ಯಾರಾದರೂ ಅದನ್ನ ಒತ್ತುವರಿ ಮಾಡ್ಕೊಂಡಿದ್ರೆ, ಕಬ್ಜಾ ಮಾಡ್ಕೊಂಡಿದ್ರೆ, ಅದನ್ನ ಆ ಕಬ್ಜಾ ಮಾಡ್ಕೊಂಡವರಿಂದ ವಶಪಡಿಸಿಕೊಂಡು ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಸೇರುವಂತೆ ಮಾಡುವಂಥದ್ದು ಕೂಡ ಸರ್ಕಾರದ ಹೊಣೆಗಾರಿಕೆ. ಡಿಸೆಂಬರ್ 20ನೆಯ ತಾರೀಕು ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಹೋಬಳಿಯ ಕೋಗಿಲು ಬಡಾವಣೆಯಲ್ಲಿ ರಾಜ್ಯ ಸರ್ಕಾರ 90 ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನ ಮತ್ತೆ ತನ್ನ ವಶಕ್ಕೆ ಪಡೆದುಕೊಂಡಿತು. 90 ಎಕರೆ ಭೂಮಿಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ 167ಕ್ಕೂ ಅಧಿಕ ಶೆಡ್ಡುಗಳನ್ನ, ಮನೆಗಳನ್ನ ತೆರವುಗೊಳಿಸಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಜಿಬಿಎ, ಕಂದಾಯ ಇಲಾಖೆ, ಬೆಂಗಳೂರು ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯಿತು. ಮಾರುಕಟ್ಟೆಯ ಲೆಕ್ಕಾಚಾರದ ಪ್ರಕಾರ ಈ 90 ಎಕರೆಯ ಭೂಮಿಯ ಮೌಲ್ಯ 500ರಿಂದ 600 ಕೋಟಿ ರೂಪಾಯಿ. 500ರಿಂದ 600 ಕೋಟಿ ರೂಪಾಯಿ ಮೌಲ್ಯದ ಒತ್ತುವರಿ ಮಾಡಿಕೊಳ್ಳಲಾಗಿದ್ದಂತಹ, ಕಬ್ಜಾ ಮಾಡಿಕೊಳ್ಳಲಾಗಿದ್ದಂತಹ ಭೂಮಿಯನ್ನ ಸರ್ಕಾರ ಮತ್ತೆ ತನ್ನ ವಶಕ್ಕೆ ಪಡೆದುಕೊಂಡಿತು. ಇದು ಒಂದು ಅಂಶ. ಎರಡನೆಯದ್ದು, ಇದು ಜನವಸತಿ ಯೋಗ್ಯವಲ್ಲದಂತಹ ಪ್ರದೇಶ. ಜನವಸತಿ ಯೋಗ್ಯ ಅಲ್ಲ ಅಂತ ಹೇಳಿದ್ರೆ, ಇಲ್ಲಿ ಮನೆಗಳನ್ನ ಕಟ್ಕೊಂಡು ಶೆಡ್ಡುಗಳನ್ನ ನಿರ್ಮಿಸಿ ಅಥವಾ ಗುಡಿಸಲುಗಳನ್ನ ಹಾಕಿ ಇಲ್ಲಿ ಜನಸಾಮಾನ್ಯರು ಬದುಕಲಿಕ್ಕೆ ಯೋಗ್ಯ ಅಲ್ಲ. ಜನಸಾಮಾನ್ಯರು ಬದುಕಲಿಕ್ಕೆ ಯೋಗ್ಯ ಅಂತ ಹೇಳಿದ್ರೆ ನೆಲದ ಆ ಸುತ್ತಲಿನ ಪರಿಸರ ಪೂರಕ ಆಗಿರ್ಬೇಕು. ಸಿಕ್ಕ ಕಡೆ ಮನೆಗಳನ್ನ, ಶೆಡ್ಡುಗಳನ್ನ, ಗುಡಿಸಲುಗಳನ್ನ ನಿರ್ಮಿಸಕ್ಕಾಗಲ್ಲ. ಸರ್ಕಾರ ಈ ಪ್ರದೇಶ ಏನಿತ್ತು, 90 ಎಕರೆ ಏನಿತ್ತು, ಆ ಜಾಗವನ್ನ ಜನವಸತಿ ಯೋಗ್ಯವಲ್ಲದ ಭೂಮಿ ಅಂತೇಳಿ ಟಿಪ್ಪಣಿಯನ್ನ ಮಾಡಿತ್ತು. ಇಲ್ಲಿ ಯಾರು ಕೂಡ ವಾಸ ಮಾಡ್ಲಿಕ್ಕೆ ಇದು ಯೋಗ್ಯ ಅಲ್ಲ ಅಂತ ಹೇಳಿ. ಹೀಗಾಗಿ 2015ರಲ್ಲಿ ಸರ್ಕಾರ ಈ ಭೂಮಿಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಈಗಿನ ಜಿಬಿಎಗೆ ಘನತ್ಯಾಜ್ಯ ವಿಲೇವಾರಿಗಾಗಿ ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಬಿಬಿಎಂಪಿಗೆ ಬಿಟ್ಟುಕೊಟ್ಟಿತ್ತು. ಜನವಸತಿ ಯೋಗ್ಯವಲ್ಲದ ಪ್ರದೇಶ ಎನ್ನುವಂತ ಕಾರಣಕ್ಕೋಸ್ಕರ. ಆದ್ರೂ ಕೂಡ ಜನವಸತಿ ಯೋಗ್ಯ ಅಲ್ಲ ಅಂತ ಗೊತ್ತಿದ್ದರೂ ಕೂಡ ಅಲ್ಲಿ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಿಸಿ, ಶೆಡ್ಗಳನ್ನ ನಿರ್ಮಿಸಿ, ಗುಡಿಸಲುಗಳನ್ನು ನಿರ್ಮಿಸಿ ಜನ ವಾಸ ಮಾಡಕ್ಕೆ ಶುರು ಮಾಡಿತು. ಎರಡನೇ ಅಂಶ. ಮೂರನೆಯ ಅಂಶ, ಇಲ್ಲೊಂದು ಕಾಲೋನಿ ಇತ್ತು, ವಾಸಿಂ ಕಾಲೋನಿ ಅಂತ. ಈ ವಾಸಿಂ ಕಾಲೋನಿ ಎನ್ನುವಂಥದ್ದು ರೌಡಿ ವಾಸಿಂ ಎಂಬಾತ ನಿರ್ಮಿಸಿದಂತಹ ಮನೆಗಳ ಕಾಲೋನಿ ಅದು. ಯಾರು ಈತ ರೌಡಿ ವಾಸಿಂ? ವಿರೋಧ ಪಕ್ಷದ ನಾಯಕ, ಮಾಜಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಇತ್ತೀಚೆಗೆ ವಿಧಾನಸೌಧದಲ್ಲಿ ನಡೆಸಿದಂತಹ ಸುದ್ದಿಗೋಷ್ಠಿ ಜೊತೆಗೆ ಖುದ್ದು ತಮ್ಮ ಇತರೆ ಬಿಜೆಪಿ ನಾಯಕರ ಜೊತೆಗೆ ಕೋಗಿಲು ಬಡಾವಣೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರೌಡಿ ವಾಸಿಂನ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ವಾಸಿಂ ಕಾಲೋನಿ ಅಂತ ಇದೆ, ಈತ ಯಾರು ಅಂತೇಳಿ. ಈತ ಯಾರು ಅಂತೇಳಿ ಮಾಜಿ ಕಂದಾಯ ಸಚಿವ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಕೇಳುವುದರ ಬದಲು ಸ್ವತಃ ತಮ್ಮ ಪಕ್ಷದ ನಾಯಕರಲ್ಲಿ ಕೇಳದಿದ್ರೆ ಅವರೇ ಉತ್ತರ ಕೊಡ್ತಾ ಇದ್ರು, ಈ ವಾಸಿಂ ಯಾರು ಅಂತ ಹೇಳಿ. ಈ ವಾಸಿಂ 2023ರ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ಬ್ಯಾಟರಾಯನಪುರ ಮತ್ತು ಯಲಹಂಕದ ಮತ್ತು ಆ ಭಾಗದ ಬಿಜೆಪಿಯ ನಾಯಕರ ಜೊತೆಗೆ ಓಡಾಡಿಕೊಂಡಿದ್ದಂತಹ ಬಿಜೆಪಿಯ ಒಬ್ಬ ಕಾರ್ಯಕರ್ತ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಬಯಸಿರುವಂತಹ ತಮ್ಮೇಶ್ ಗೌಡ ಜೊತೆಗೆ ರೌಡಿ ವಾಸಿಂ ಆತ ಹೋಗಿರುವಂತಹ ವಿಡಿಯೋಗಳಿವೆ. ವಾಸಿಂ ಜೊತೆಗೆ ಇನ್ನೋರ್ವ ಬಿಜೆಪಿ ಕಾರ್ಯಕರ್ತ ವಿನಯ್ ಕೂಡ ವಿಡಿಯೋ ಮತ್ತೆ ಫೋಟೋಗಳಿದಾವೆ. ಯಲಹಂಕ ಶಾಸಕ SR ವಿಶ್ವನಾಥ್ ಜೊತೆಗೆ ವಾಸಿಂ ಮತ್ತೆ ವಿನಯ್ ಇಬ್ರು ಕೂಡ ಇರುವಂತಹ ಫೋಟೋಗಳಿದಾವೆ, ವಿಡಿಯೋಗಳಿದಾವೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಆರ್ ಅಶೋಕ್ ಅವರು ಫೋಟೋದಲ್ಲಿ ಬರೀ ವಾಸಿಂ ಫೋಟೋವನ್ನ ಮಾತ್ರ ಪ್ರದರ್ಶನ ಮಾಡಿದ್ರು. ವಾಸಿಂ ಪಕ್ಕದಲ್ಲಿದ್ದಂತಹ ವಿನಯ್, ಬಿಜೆಪಿಯ ಕಾರ್ಯಕರ್ತ, ಆತನ ಫೋಟೋವನ್ನ ಪ್ರದರ್ಶನ ಮಾಡಲಿಲ್ಲ. ಅಂದ್ರೆ ವಾಸಿಂಗೆ ನೇರವಾಗಿ ಬಿಜೆಪಿಯ ನಾಯಕರ ಜೊತೆಗೆ ಟಚ್ ಇತ್ತು. ಆತ ನೇರವಾಗಿ ಬಿಜೆಪಿಯ ನಾಯಕರ ಜೊತೆಗೆ ಗುರುತಿಸಿಕೊಂಡಿದ್ದ, ಬಿಜೆಪಿ ನಾಯಕರ ಜೊತೆಗೆ ಒಡನಾಟವನ್ನೇ ಇಟ್ಕೊಂಡಿದ್ದ. ಬಿಜೆಪಿ ಸರ್ಕಾರದ ಮೊದಲ ಅವಧಿ
ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲೇ ಈ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಲಾಗಿತ್ತು ಎನ್ನುವಂಥದ್ದಕ್ಕೆ ದಾಖಲೆಗಳಿದೆ. ಆಗ ಬಿಜೆಪಿ ಸರ್ಕಾರ ಆ ಮನೆಗಳನ್ನ ತೆರವು ಮಾಡಲಿಕ್ಕೆ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. 2021 ಅವಧಿಯಲ್ಲೂ ಕೂಡ ಅಲ್ಲಿ ಅಕ್ರಮ ಗುಡಿಸಲುಗಳ ನಿರ್ಮಾಣ ಆಗಿದ್ದರ ಬಗ್ಗೆ ದಾಖಲೆಗಳಿದ್ದಾವೆ. ಆಗ ಕಂದಾಯ ಸಚಿವರಾಗಿದ್ದಂಥವರು ಆರ್ ಅಶೋಕ್, ಆಗ್ಲೂ ಕೂಡ ಆರ್ ಅಶೋಕ್ ಯಾವುದೇ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಈಗ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಕ್ರಮ ತೆರವಿಗೆ ಹೆಜ್ಜೆಯನ್ನು ಇಟ್ಟು ಹೀಗಾಗಿ ಗುಡಿಸಲುಗಳನ್ನ ತೆರವು ಮಾಡಲಾಯಿತು. ನಾಲ್ಕನೆಯ ಅಂಶ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರಿ ಜಮೀನನ್ನ ಯಾರೆಲ್ಲ ಕಬಳಿಕೆ ಮಾಡಿದ್ದಾರೆ, ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ, ಅವರಿಗೆ ಢವಢವ ಶುರುವಾಗಿದೆ. ಬೆಂಗಳೂರು 1ರಲ್ಲಿ ಡಿಸೆಂಬರ್ 20ನೆಯ ತಾರೀಕಿನವರೆಗಿನ ಸರ್ಕಾರದ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಡಿಸೆಂಬರ್ 20ನೆಯ ತಾರೀಕಿನವರೆಗೆ ಬೆಂಗಳೂರಲ್ಲಿ ಸುಮಾರು 343 ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಅದರ ಒಟ್ಟು ಮೌಲ್ಯ 1803 ಕೋಟಿ ರೂಪಾಯಿ. ಅಂದ್ರೆ 1803 ಕೋಟಿ ರೂಪಾಯಿಯಷ್ಟು ಮೊತ್ತದ 343 ಎಕರೆಯನ್ನ ಯಾರು ಕಬಳಿಕೆ ಮಾಡಿದ್ರು ಆ ಕಬಳಿಕೆದಾರರ ವಿರುದ್ಧ ಕ್ರಮಗಳನ್ನು ಕೈಗೊಂಡು ಸರ್ಕಾರ ಆ ಭೂಮಿಯನ್ನ ಮತ್ತೆ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಅಂದ್ರೆ ಸರ್ಕಾರದ ಜಾಗ, ಸರ್ಕಾರದ ಭೂಮಿ, ಸರ್ಕಾರದ ಸಂಪತ್ತನ್ನ ಉಳಿಸುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಅಂಕಿಅಂಶ ಏನು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒತ್ತುವರಿ ತೆರವು ಮಾಡಲಾಯ್ತಲ್ಲ, ಅದರ 3 ಪಟ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಈ ಅವಧಿಯಲ್ಲಿ ನಡೀತಾ ಇದೆ. ಈ ಅವಧಿಯಲ್ಲಿ ವೆರಿ ಇಂಪಾರ್ಟೆಂಟ್, ಅನಿವಾರ್ಯ ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡದೆ ಹೋದ್ರೆ ದೀರ್ಘಕಾಲಕ್ಕೆ ಇದೇ ನಮ್ಮ ಭೂಮಿ, ನಮ್ದೇ ಇದು ಒಂಚಳಿ ವಕಾಲತ್ತನ್ನ ವಹಿಸಿ ವಾದವನ್ನ ಮಾಡಿ ಸರ್ಕಾರದ ಭೂಮಿಯನ್ನ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಕೆ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕ್ರಮಗಳನ್ನು ನೋಡಿ. ಬರೀ ಕೋಗಿಲು ಬಡಾವಣೆ ಮಾತ್ರ ಅಲ್ಲ, ಹೆಣ್ಣೂರಲ್ಲೂ ಕೂಡ ಸುಮಾರು 60 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ವಶಪಡಿಸಿಕೊಳ್ಳಲಾಯಿತು, ಸರ್ಕಾರದ ಭೂಮಿಯನ್ನು ವಶಪಡಿಸಿಕೊಳ್ಳಲಾಯಿತು. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಜೆಡಿಎಸ್ನ ಮುಖಂಡ ಒಬ್ಬ ಕಬಳಿಕೆ ಮಾಡಿದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರದ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಯಿತು. ಸೊ ಈ ಕಾರ್ಯಾಚರಣೆ ಏನಿದೆ, ಒತ್ತುವರಿ ತೆರವು ಕಾರ್ಯಾಚರಣೆ, ಇದು ನಿರಂತರವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಿಗಳಿಗೆ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ಪ್ರತಿ ವಾರ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ಲೇಬೇಕು ಅಂತೇಳಿ. ಬರೀ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಕಂದಾಯ ಭೂಮಿಗೆ ಮಾತ್ರ ಸೀಮಿತವಾಗಿಲ್ಲ, ಅರಣ್ಯ ಇಲಾಖೆಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವ ಈಶ್ವರ್ ಖಂಡ್ರೆ ಅವರ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜಿಬಿಎ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ, ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಕೂಡ ಕೈಗೊಳ್ತಾ ಇದೆ ಬೆಂಗಳೂರಲ್ಲಿ ಪ್ರತಿ ವಾರ, ವಲಯವಾರ. ಸೊ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಕೇವಲ ಕಂದಾಯ ಭೂಮಿಗೆ ಸೀಮಿತವಾಗಿಲ್ಲ, ಅರಣ್ಯ ಇಲಾಖೆಗೆ ಸೀಮಿತವಾಗಿಲ್ಲ, ಜಿಬಿಎ ವ್ಯಾಪ್ತಿಗೆ ಸೀಮಿತವಾಗಿಲ್ಲ, ರಾಜ್ಯದ ಎಲ್ಲಾ ಕಡೆಯೂ ಕೂಡ ಇದು ನಿರಂತರವಾಗಿ ನಡೀತಾ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಈ ಕೋಗಿಲು ಬಡಾವಣೆಯಲ್ಲಿ ಕಾರ್ಯಾಚರಣೆಯ ಬಳಿಕ ಯಾರು ಶೆಡ್ಗಳನ್ನು ಕಳ್ಕೊಂಡಿದ್ದಾರೆ, ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯೋ ಅವರಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೂ ಕೂಡ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಆದ್ರೆ ಷರತ್ತುಗಳನ್ನು ಅನ್ವಯಿಸಿ. ಷರತ್ತುಗಳೇನು ಅಂತ ಹೇಳಿದ್ರೆ, ಅವರಿಗೆ ಬೇರೆ ಎಲ್ಲೂ ಕೂಡ ಜಾಗ ಇರಬಾರ್ದು, ಮೂಲತಃ ಕರ್ನಾಟಕದವರಾಗಿರ್ಬೇಕು, ಅವರಿಗೆ ಬೇರೆ ಎಲ್ಲೂ ಕೂಡ ಜಾಗ ಇರಬಾರ್ದು, ಪೂರಕ ದಾಖಲೆಗಳಿರಬೇಕು. ಅಂಥವರಿಗೆ ಮುಖ್ಯಮಂತ್ರಿ ವಸತಿ ಯೋಜನೆಯ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಏನಿದೆ ಅದು ಕಟ್ಟಿರುವಂತಹ ಮನೆಗಳನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅದು ಕೂಡ ಷರತ್ತುಗಳು ಅನ್ವಯಿಸಿ, ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ, ಪೂರಕವಾದಂತಹ ದಾಖಲೆಗಳನ್ನು ಕೊಟ್ಟರೆ ಮಾತ್ರ, ಇಲ್ಲದಿದ್ದರೆ. ಸೊ ತೆರವು ಕಾರ್ಯಾಚರಣೆಯನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಅತ್ಯಂತ ಮಹತ್ವದ ನಿರ್ಧಾರ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಸುಮ್ಮನಿರಕ್ಕಾಗಲ್ಲ. ಈಗ ಬೆಂಗಳೂರಲ್ಲಿ ಮಳೆ ಜೋರಾದಂತಹ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಬೇಕು ಅಂತ ಹೇಳ್ತಾರೆ. ಹಂಗ್ ನೋಡಕ್ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ ನಡೆದಿತ್ತು, ಎರಡನೇ ಅವಧಿಯಲ್ಲೂ ಕೂಡ ನಡೆದಿದೆ.
ಬಿಜೆಪಿ ಅವಧಿಯಲ್ಲೇ ಒತ್ತುವರಿ ತೆರವು ಕಾರ್ಯಾಚರಣೆ ಬಹುತೇಕ ನಿಂತಿರುವಂತದ್ದು, ನಿಧಾನಗತಿ. ಅಂದ್ರೆ ಇವರಿಗೆ ಆಸಕ್ತಿನೇ ಇಲ್ಲ ತೆರವು ಕಾರ್ಯಾಚರಣೆ ಮಾಡ್ಲಿಕ್ಕೆ. ಕಬಳಿಕೆದಾರರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ರೆಡಿನೇ ಇಲ್ಲ ಬಿಜೆಪಿಯವರು. ಮಾಜಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮಾಧ್ಯಮಗಳ ಎದುರುಗಡೆ ಸಾಕಷ್ಟು ಬಂದು ಹೇಳಿಕೆಯನ್ನು ಕೊಡ್ತಾರೆ, ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ, ಅರ್ಧಂಬರ್ಧ ದಾಖಲೆಗಳನ್ನ. ಆರಂಭದಲ್ಲೇ ಹೇಳಿದೆ, ಒಂದು ಫೋಟೋ, ಆ ಫೋಟೋದಲ್ಲಿ ವಾಸಿಂ ಇದ್ದು ಮಾತ್ರ, ವಾಸಿಂ ಜೊತೆಗೆ ಇರ್ತಕ್ಕಂತಹ ಬಿಜೆಪಿಯ ನಾಯಕರು ಮತ್ತು ಬಿಜೆಪಿಯ ಕಾರ್ಯಕರ್ತರ ಫೋಟೋಗಳನ್ನ ಆರ್ ಅಶೋಕ್ ಪ್ರದರ್ಶನ ಮಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಧರ್ಮ ಹುಡುಕುವಂತಹ ಕೆಲಸ. ಆರ್ ಅಶೋಕ್ ಅವರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಹೇಗೆ ಕಂದಾಯ ಅಧಿಕಾರಿಗಳು ಹೇಗೆ ಸರ್ಕಾರಿ ಭೂಮಿಯನ್ನ ಕಂಡುಕೊಂಡವರಿಗೆ ಹೇಗೆ ಪರಭಾರೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಿದೆ. ಕೆಲವು ತಹಶೀಲ್ದಾರ್ಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಬಳಿಕ ತನಿಖೆಗಳು ನಡೀತಾ ಇದೆ. ಬಿಜೆಪಿ ಅವಧಿಯಲ್ಲಿ ಈ ರೀತಿ ಅಕ್ರಮ ಪರಭಾರೆ ಆದಂತಹ ಭೂಮಿಗಳನ್ನ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಮತ್ತೆ ವಾಪಸ್ ಪಡೆಯುವಂತಹ ಕಾರ್ಯಾಚರಣೆಯನ್ನು ಕೂಡ ಸರ್ಕಾರ ಕೈಗೊಳ್ತಾ ಇದೆ. ಅಂದ್ರೆ ಎಲ್ಲಾ ರೀತಿಯಾದಂತಹ ಎಲ್ಲಾ ಸ್ವರೂಪದ ಕಾರ್ಯಾಚರಣೆಯನ್ನ ಸರ್ಕಾರ ಕೈಗೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್. 1803 ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಕಳೆದ 2.5 ವರ್ಷದ ಅವಧಿಯಲ್ಲಿ ಬರೀ ಬೆಂಗಳೂರಲ್ಲೇ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿರುವಂಥದ್ದು.